ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಸಂಚಿಕೆ ಮುದ್ದು ಸೊಸೆ ಏನಾಗುತ್ತಂತ ನೋಡ್ಕೊಂಬರೋಣ ಬನ್ನಿ. ಸಂಚಿಕೆ ಶುರುವಿನಲ್ಲಿ ವಿದ್ಯಾ ಅವರು ಹೇಳ್ಕೊತಾರೆ, ರಿವಿಷನ್ ಮಾಡಿ ನೋಟ್ಸ್ನೆಲ್ಲ ರೂಮಲ್ಲಿ ಇಟ್ಟಿದ್ದೆ, ಆದರೆ ಅದನ್ನು ತಗೊಂಬರೋದು ಹೇಗೆ? ಈಗೇನಾದರೂ ರೂಮ್ ಒಳಗೆ ಹೋದ್ರೆ ಪೌಡ್ರ್ ನಿದ್ದೆ ಹಾಳು ಮಾಡಿದೆ ಅಂತ ಗುರ್ರಂತಾರೆ. ಏನು ಮಾಡಲಿ ಅಂತ ಯೋಚನೆ ಮಾಡಿಬಿಟ್ಟು ವಿದ್ಯಾ ಅವರು ಒಂದು ಹೊದಿಕೆನ ಒದ್ಕೊಂಡು ಕಳ್ಳಿ ಥರ ಭದ್ರಾ ರೂಮ್ಗೆ ಎಂಟ್ರಿ ಕೊಡ್ತಾರೆ. ನಿಧಾನವಾಗಿ ಬುಕ್ಸ್ ತೊಗೊಂಡು ವಿದ್ಯೆಯವ್ರು ಬರಬೇಕಾದ್ರೆ ಕಾಲು ಎಡವಿ ಬಿಡ್ತದೆ. ಆ ಸೌಂಡಿಗೆ ಭದ್ರವ್ರು ಎದ್ಬಿಟ್ಟು ಅಪ್ಪಯ್ಯ ಕಳ್ಳ ಕಳ್ಳ ಅಂತ ಹೇಳಿ ವಿದ್ಯೆಯವ್ರನ್ನ ಹಿಡ್ಕೊಂಡ್ಬಿಡ್ತಾರೆ. ಕಳ್ಳ ಅಲ್ಲ ಅಂತ ವಿದ್ಯೆಯವರು ಹೇಳ್ತಾ ಇರಬೇಕಾದ್ರೆ ಆ ಹೆಣ್ಮಗ ಕಳ್ಳಿ ಕಳ್ಳಿ ಅಂತ ಮತ್ತೆ ಜೋರಾಗಿ ಕಿರ್ಚಕ್ಕೆ ಶುರು ಮಾಡ್ತಾರೆ ಭದ್ರೇಗೌಡರು. ಗೌಡ್ರೆ ಬಿಡಿ ಅಂತ ಹೇಳಿದಾಗ ಆಗ ಭದ್ರವ್ರು ಈ ಧ್ವನಿ ಎಲ್ಲೋ ಕೇಳ್ದಂಗಿದೆಯಲ್ಲ ಅಂತ ಹೊಜ್ಜಿರೋ ಹೊದಿಕೆನ ತೆಗಿತಾರೆ. ಭದ್ರವ್ರು ಶಾಕ್ನಿಂದಲೇ ನೀನಾ ಅಂತ ಕೇಳಬೇಕಾದ್ರೆ ವಿದ್ಯೆಯವ್ರು ಹೇಳ್ತಾರೆ, ಹೌದು ಗೌಡ್ರೆ ನಾನೇ ವಿದ್ಯಾ. ನಾನು ಮಲ್ಕೊಂಡಿರೋ ಟೈಮಲ್ಲಿ ನನ್ನ ಕೋಣೆಗೆ ಕದಿಯಕ್ಕೆ ಬರ್ತೀಯಲ್ಲ, ನಾಚಿಕೆ ಆಗಕ್ಕಿಲ್ವಾ ನಿಮಗೆ ಅಂತ ಭದ್ರವ್ರು ಕೇಳ್ತಾರೆ. ಏನು ಒಡವೆ ದುಡ್ಡು ಏನಾದರೂ ಕದ್ದಿದೆಯೇ? ಹಿಂಗೇನಾದರೂ ಕದ್ದಿದ್ರೆ ನಿಜ ಹೇಳ್ಬಿಡು ಕಳ್ಳಿ ಅಂತ ಭದ್ರವ್ರು ಕೇಳಿದಾಗ ವಿದ್ಯೆಯವ್ರು ಹೇಳ್ತಾರೆ, ಅಯ್ಯೋ ಶಿವನೇ, ಒಡವೆ ದುಡ್ಡು ತಗೊಂಡು ನಾನೇನು ಮಾಡಲಿ, ಬುಕ್ಸ್ ತಗೊಂಡು ಹೋಗಕ್ಕೆ ಬಂದಿದ್ದೆ ಅಂತ ವಿದ್ಯೆಯವ್ರು ಹೇಳ್ತಾರೆ. ಅದನ್ನೇ ನಾನು ಕೇಳ್ತಾ ಇರೋದು, ಎಷ್ಟು ನೋಟ್ಸ್ ತೊಗೊಂಡಿದೀಯಾ ಹೇಳು ಕಳ್ಳಿ ಅಂತ ಭದ್ರವ್ರು ಹೇಳ್ತಾರೆ. ಕಳ್ಳಿ ಗಿಳ್ಳಿ ಅಂದ್ರೆ ಸರಿ ಇರಕ್ಕಿಲ್ಲ ಅಂತ ವಿದ್ಯೆಯವ್ರು ಹೇಳಿದಾಗ ಭದ್ರವ್ರು ಹೇಳ್ತಾರೆ, ಕಳ್ತನ ಮಾಡೋರ್ನ ಕಳ್ಳಿ ಅಂದಲೇ ಇನ್ನೇನಂತಾರೆ? ಮತ್ತೆ ಹೇಳ್ತಾ ಇದ್ದೀನಿ, ಕಳ್ಳಿ ಅನ್ಬೇಡಿ. ನಾನು ತಗೊಂಡು ಹೋಗಕ್ಕೆ ಬಂದಿರೋದು ನನ್ನ ನೋಟ್ಸ್ನ, ನಿಮ್ಮ ನೋಟ್ಸ್ನ ಅಲ್ಲ ಅಂತ ವಿದ್ಯೆಯವ್ರು ಹೇಳ್ತಾರೆ. ನೋಡು, ಕೆಲ್ಸಕ್ಕೆ ಬಾರದೇ ಇರೋ ನೆಪಗಳು ಇಟ್ಕೊಂಡು ನನ್ನ ಕೋಣೆಗೆ ಬರೋದೆಲ್ಲ ಇಟ್ಕೋಬೇಡ ಅಂತ ಭದ್ರವ್ರು ಹೇಳ್ತಾರೆ. ಅದಕ್ಕೆ ವಿದ್ಯೆಯವ್ರು ಹೇಳ್ತಾರೆ, ನೀವು ಇರು ಅಂದರೆ ನಾನು ಇರೋದಿಲ್ಲ, ಹೋಯ್ತೀನಿ ಬಿಡಿ ಅಂತೇಳಿ ಹೊರಡೋ ಟೈಮಲ್ಲಿ ವಿದ್ಯೆಯವ್ರ ಸೆರಗು ಭದ್ರವ್ರ ಕಾಲಲ್ಲಿ ಸಿಗಾಕೊಂಡಿರುತ್ತೆ. ಆಗ ವಿದ್ಯೆಯವ್ರು ಅನ್ಕೊತಾರೆ, ಭದ್ರವ್ರೇ ನನ್ನ ಸೆರಗು ಹಿಡ್ಕೊಂಡಿದ್ದಾರೆ ಅಂತ ನಾಚಿಕೆ ಪಟ್ಕೊಂಡು ಅಲ್ಲೇ ನಿಂತು ಬಿಡ್ತಾರೆ. ಭದ್ರವ್ರು ನೋಡ್ಬಿಟ್ಟು ಹೇಳ್ತಾರೆ, ಅದೇನು ಹೋಗು ಅಂತ ಹೇಳಿದ್ರೆ ಇಲ್ಲೇ ನುಲಿತಾ ನಿಂತಿದ್ಯಾ, ಹೋಗು ಅಂತ ಹೇಳ್ತಾರೆ. ಓಹೋ, ಆಸೆ ಮಡಿಕೊಂಡು ನಾಟಕ ಮಾಡ್ತಾ ಇರೋದು ನೋಡು ಅಂತ ವಿದ್ಯೆಯವ್ರು ಕೇಳಿದಾಗ ಭದ್ರವ್ರು ಕೇಳ್ತಾರೆ, ಏನು ಹೇಳ್ತಾ ಇದೀಯಾ ನೀನು ಅಂತ. ಬಾಯಲ್ಲಿ ಹೋಗ್ಬಿಡು ಅಂತ ಹೇಳಿಬಿಟ್ಟು ಕೆಲ್ ಸೆರಗು ಹಿಡ್ಕೊಂಡ್ರೆ ನಾನು ಹೆಂಗೆ ಹೋಗೋದು, ಬಿಟ್ಟರೆ ತಾನೇ ನಾನು ಹೋಗೋದು ಅಂತ ವಿದ್ಯೆಯವ್ರು ಹೇಳ್ತಾರೆ. ಆಗ ಸೆರಗು ಕಾಲಡಿಲಿ ಇರೋದು ನೋಡ್ಬಿಟ್ಟು ಭದ್ರವ್ರು ಕಾಲನ್ನ ತೆಗೆದ್ಬಿಟ್ಟು ಕಾಲಡಿಲಿ ಸಿಗಾಕೊಂಡ್ಬಿಟ್ಟಿದೆ ಅಂತ ಭದ್ರವ್ರು ಹೇಳ್ತಾರೆ. ಈಗ ನೋಡಿ, ನಿಮ್ಮ ಕಾಲಿಗೆ ಸಿಗಾಕೊಂಡು ಪಿನ್ ಕಿತ್ತೋಯ್ತು, ನಾನೇನೋ ಬೇಕು ಅಂತ ಹಿಡ್ಕೊಂಡಿದ್ದಲ್ಲ, ಗೊತ್ತಿಲ್ಲದೇನೆ ಕಾಲನ್ನ ಸೀರೆ ಮೇಲೆ ಇಟ್ಟಿದ್ದೀನಿ ಆಟೆಯ ಅಂತ ಭದ್ರವ್ರು ಹೇಳ್ತಾರೆ. ಸರಿ ಆಯಿತು, ಸೆರಗು ಸರಿ ಮಾಡ್ಕೊಳ್ದಲ್ಲೇ ನಾನು ಆಚೆ ಹೋಗೋಕ್ಕಾಗಂಗಿಲ್ಲ, ನೀವು ಆ ಕಡೆ ತಿರುಗಿ ನಾನು ಪಿನ್ ಸೆರಗು ಹಾಕ್ಕೊಂಡು ಹೋಗ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ. ಈ ಕಡೆ ವಿದ್ಯೆಯವರು ಪಿನ್ನ ಸರಿ ಮಾಡ್ಕೊಳ್ತಾ ಇರಬೇಕಾದ್ರೆ ಭದ್ರವರು ಕನ್ನಡಿಲಿ ಕದ್ದು ಕದ್ದು ನೋಡ್ತಾ ಇರ್ತಾರೆ. ವಿದ್ಯೆಯವ್ರು ಹೇಳ್ತಾರೆ, ಅಷ್ಟೊಂದು ಆಸೆ ಇದ್ದರೆ ನೇರವಾಗಿ ನೋಡ್ಬೋದು, ಕನ್ನಡಿಲಿ ಯಾಕೆ ಕದ್ದು ನೋಡಬೇಕು ಕಳ್ಳ ಅಂತ ಹೇಳ್ತಾರೆ. ಅಲ್ಲಿಂದ ಹೊರಟ್ಬಿಡ್ತಾರೆ ಓಡಿ. ಆಗ ಭದ್ರವ್ರು ಹೇಳ್ತಾರೆ, ಇವಳೇನಪ್ಪ ನಾನು ಕನ್ನಡಿಲಿ ಕದ್ದು ನೋಡ್ತಿರೋದು ಹಾಗೆ ಹೇಳ್ಬಿಟ್ಲು, ಇವಳು ಸಾಮಾನ್ಯದವಳಲ್ಲ, ಇವಳ ಹತ್ರ ತುಂಬ ಹುಷಾರಾಗಿರಬೇಕು ಅಂತ ಭದ್ರವ್ರು ಹೇಳ್ತಾರೆ. ಈ ಕಡೆ ನೋಡಿದರೆ ಭದ್ರಾ ಅಜ್ಜಿ ವಿದ್ಯಾನ ಎಕ್ಸಾಮಿಗೆ ಕರ್ಕೊಂಡು ಹೋಗ್ಬೇಕಲ್ಲ ಅಂತ ಟೆನ್ಷನಲ್ಲಿ ಆ ಕಡೆಯಿಂದ ಈ ಕಡೆಗೆ ಓಡಾಡ್ತಿರ್ಬೇಕಾದ್ರೆ ವಿದ್ಯಾ ಬಂದುಬಿಟ್ಟು ಹೇಳ್ತಾರೆ, ಅಮ್ಮಮ್ಮ ಟೈಮ್ ಆಯಿತು ಅಂತ. ಆಗ ಭದ್ರಾ ಅಜ್ಜಿ ಮನಸ್ಸೊಳಗೆ ಅನ್ಕೊತಾರೆ, ಇವಳು ಬೇರೆ ಏನಪ್ಪ ಟೈಮ್ ಆಯಿತು ಅಂತ ಹೇಳ್ತಾ ಎದೆ ಮೇಲೆ ಕುಂತ್ಬಿಟ್ಟಿದ್ದಾಳೆ. ಇಲ್ಲಿ ನೋಡಿದರೆ ಶಿವರಾಮ ಹಟ್ಟಿ ಒಳಗೆ ಇನ್ನೂ ಅದಾನೆ. ಇನ್ನು ಮನೆಯವರು ಎಲ್ಲರ ಕಣ್ಣು ನಮ್ಮ ಮೇಲೆ ಐತೆ, ಇವ್ರು ಕಣ್ಣು ತಪ್ಪಿಸಿ ಇವಳನ್ನ ಹೆಂಗಪ್ಪ ಎಕ್ಸಾಮಿಗೆ ಕರ್ಕೊಂಡು ಹೋಗೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಭದ್ರಾ ಅಜ್ಜಿ. ಭದ್ರಾ ಅಜ್ಜಿ ಸೈಲೆಂಟಾಗಿ ಇರೋದನ್ನು ನೋಡಿ ವಿದ್ಯೆಯವರು ಮನಸ್ಸೊಳಗೆ ಅನ್ಕೊತಾರೆ, ಇದೇನಪ್ಪ ಅಮ್ಮಮ್ಮ ಇದ್ದಕ್ಕಿದ್ದಂಗೆ ಸುಮ್ಮನಾಗ್ಬಿಟ್ಟಿದ್ದಾರೆ, ಈಗ ನೋಡಿದರೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಈಗ ಮಾತಾಡ್ದೇ ಹಾಗೇ ಇದ್ದಾರೆ, ಟೈಮ್ ಬೇರೆ ಆಯ್ತೈತೆ, ಈಗ ಏನು ಮಾಡಲಿ ನಾನು ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ಅಲ್ಲಿಗೆ ಈಶ್ವರಿ ಅವರು ಬರ್ತಾರೆ. ಇಲ್ಲಿ ನಿಂತ್ಕೊಂಡು ಏನೇ ಮಾಡ್ತಾ ಇದೀಯಾ ಅಂತ ಈಶ್ವರಿ ಅವ್ರು ಕೇಳಿದಾಗ ವಿದ್ಯೆಯವ್ರು ಹೇಳ್ತಾರೆ, ಚಿಕ್ಕತ್ತೆ ಸುಮ್ಮನೆ ನಿಂತ್ಕೊಂಡಿದ್ದೆ ಅಷ್ಟೇ ಅಂತ ಹೇಳ್ತಾರೆ. ಸುಮ್ಕೆ ಬಂದು ಇಲ್ಲಿ ನಿಂತ್ಕೊಂಡ್ಬಿಟ್ರೆ ಬೆಳಿಗ್ಗೆ ಎದ್ದು ಎಲ್ರಿಗೂ ಕಾಫಿ ಮಾಡ್ಬೇಕನ್ನೋ ಅರಿವಿಲ್ವಾ ನಿನಗೆ, ಹೋಗಿ ಒಳಿಕೆ ಅಂತ ಈಶ್ವರಿ ಅವರು ಹೇಳ್ತಾರೆ. ಸರಿ ಚಿಕ್ಕತ್ತೆ ಅಂತ ಹೇಳಿ ವಿದ್ಯೆಯವರು ಅಲ್ಲಿಂದ ಹೊರಟ್ಬಿಡ್ತಾರೆ. ಅವಳು ವಿದ್ಯೆಯವರು ಹೋಗಿದ್ದನ್ನು ನೋಡಿ ಈಶ್ವರಿ ಅವರು ಒತ್ತೊತ್ತಾರಿಕೆ ಯಾಕೋ ಮಳ್ಳಿಯಂಗೆ ಆಡ್ತಾ ಇದ್ದಾಳಲ್ಲ, ಏನೋ ವಿಷಯ ಇದೆ, ಅಂಥದ್ದೇನಿರ್ಬೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಮನೆ ಹೆಂಗಸರೆಲ್ಲ ಸೇರಿ ಸ್ವಪ್ನ ಬಿಡಿಸ್ತಾ ಇರ್ತಾರೆ. ಈ ಕಡೆ ನೋಡಿದರೆ ಭದ್ರಾ ಅಜ್ಜಿ ವಿದ್ಯಾನ ಎಕ್ಸಾಮಿಗೆ ಕರ್ಕೊಂಡು ಹೋಗ್ಬೇಕು ಅನ್ನೋ ಯೋಚನೆಯಲ್ಲಿ ಕೂತಿರ್ತಾರೆ. ಈ ಕಡೆ ನೋಡಿದರೆ ಶಿವರಾಮೇಗೌಡರು ಫೋನಲ್ಲಿ ಮಾತಾಡ್ತಾ ಇರ್ತಾರೆ, ಅವ್ರನ್ನೇ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಭದ್ರಾ ಅಜ್ಜಿ. ಭದ್ರಾ ಅಜ್ಜಿ ಮನಸ್ಸಲ್ಲೇ ಅನ್ಕೊತಾರೆ, ಎಲ್ಲ ಇಲ್ಲೇ ಸೇರ್ಕೊಂಡವ್ರಲ್ಲ, ಇವ್ರನ್ನೆಲ್ಲ ಹೊರಗೆ ಕಳಿಸಿ ವಿದ್ಯಾನ ಹೆಂಗೆ ಎಕ್ಸಾಮಿಗೆ ಕರ್ಕೊಂಡು ಹೋಗ್ಲಿ ನಾನು. ಅಲ್ಲೇ ಇರೋ ಶಿವರಾಮೇಗೌಡರ ರೈಟ್ ಹ್ಯಾಂಡ್ ವೆಂಕಟೇಶ್ ಅವ್ರನ್ನ ಸನ್ನೆಯಲ್ಲಿ ಭದ್ರಾ ಅಜ್ಜಿ ಕರೀತಾರೆ. ವೆಂಕಟೇಶ ಅಂತ ನಿನ್ನ ಇಷ್ಟು ದೊಡ್ಡ ಹೆಸರು ಕರೆಯೋಕ್ಕೆ ನನಗೆ ಬಹು ಕಷ್ಟ ಆಗ್ತದೆ, ವೆಂಕಿ ಅಂತ ಕರಿತೀನಿ, ಬ್ಯಾಸರ ಇಲ್ಲ ತಾನೇ ನಿನಗೆ ಅಂತ ಭದ್ರಾ ಅಜ್ಜಿ ಹೇಳ್ತಾರೆ.
ಅದಲ್ಲ ಕಣಪ್ಪ, ಅದೆಲ್ಲಿಗೋ ಹೋಗ್ಬೇಕು ಅಂತ ಹೇಳ್ತಾ ಇದ್ದೆಲ್ಲ, ಹೋಗಲ್ವಾ ಅಂತ ಭದ್ರಾಜ್ಜಿ ಕೇಳಿದಾಗ ವೆಂಕಟೇಶ್ ಅವ್ರು ಹೇಳ್ತಾರೆ, ಅದು ಜಿಲ್ಲಾ ಪಂಚಾಯತ್ ಮೀಟಿಂಗ್ ಇದೆ, ಸರ್ ಹೊಂಟಿದ ತಕ್ಷಣ ಹೊರಡೋದೆ. ಅವನು ಯಾವ್ದೋ ತಲೆ ಇರ್ತಾನೆ, ನೀನೋಗಿ ಜಪ್ತಿ ಮಾಡು. ಅಯ್ಯೋ ನಿನಗೆ ಹೇಳ್ತಾ ಇರೋದು ಹೋಗು ಅಂತ ಭದ್ರಾಜ್ಜಿ ಹೇಳ್ತಾರೆ. ವೆಂಕಟೇಶ್ ಅವರು ಹೇಳ್ತಾರೆ, ಅಮ್ಮ ಅವರು ಫೋನಲ್ಲಿ ಮಾತಾಡ್ತಾ ಇದ್ದಾರೆ. ಅಯ್ಯೋ ನಿನಗೆ ಹೇಳ್ತಾ ಇದ್ದೀನಲ್ಲ ನಾನು, ಹೋಗಿ ಲೋ ಶಿವರಾಮ, ಅದೇನೋ ಮೀಟಿಂಗ್ ಐತಂತಲ್ಲ, ನಿನ್ನಿಂದ ತಡ ಆಯ್ತು ಅನ್ನೋದು ಬೇಡ, ಹೊತ್ತಿಗೆ ಮುಂಚೆ ಹೊರಟ್ಬಿಡಪ್ಪ ಅಂತ ಭದ್ರಾಜ್ಜಿ ಹೇಳ್ತಾರೆ. ನನಗೆ ಟೈಮ್ ಆಗಿದ್ದು ಗೊತ್ತಾಗ್ಲಿಲ್ಲವಾ ನಾನು ಹೋಗ್ಬಿಟ್ಟು ಬರ್ತೀನಿ ಅಂತ ಭದ್ರಾಜ್ಜಿ ಆಶೀರ್ವಾದ ತಗೊಂಡು ಶಿವರಾಮೇಗೌಡರು ಅಲ್ಲಿಂದ ಹೊರಟ್ಬಿಡ್ತಾರೆ. ಹೆಂಗೋ ಸದ್ಯಕ್ಕೆ ನನ್ನ ಮಗ ಹೋದ, ಇನ್ನು ಗೋವಿಂದ, ಭದ್ರ, ಕ್ವಾಟ್ಲೆ ಯಾರೂ ಅಟ್ಟಿಲಿಲ್ಲ. ಈ ಹೆಂಗಾರು ಮಾಡಿ ಈ ಮನೆ ಹೆಂಗಸರನ್ನ ಆಚೆ ಕಳಿಸ್ಬೇಕಲ್ಲ ಅಂತ ಮನ್ಸಲ್ಲೇ ಮಾತಾಡ್ಕೋತಾರೆ. ಲೇ ಮೋಹನ, ಇವತ್ತು ಪ್ರದೋಷ, ಇವತ್ತು ಅಟ್ಟಿ ಹೆಂಗಸರೆಲ್ಲ ಗುಡಿಗೆ ಹೋಗಿ ಅರ್ಚನೆ ಮಾಡಿಸ್ಕೊಂಬಂದ್ಬಿಡಿ. ಇಲ್ಲಿಗೆ ಈಶ್ವರಿ ಅವ್ರು ಬರ್ತಾರೆ. ಅಲ್ಲ ಅತ್ತೆ, ಇವತ್ತೇನು ಪ್ರದೋಷ ಇಲ್ವಲ್ಲ? ಅದು ಅಲ್ಲದೆ ನಾವು ಶಿವನ ಗುಡಿಗೆ ಹೋಗೋದು ಸಂಜೆನೆ ಅಲ್ವೇ? ಪ್ರದೋಷ ಇಲ್ಲದೆ ಹೋದ್ರೆ ಏನಾಯ್ತು, ಹೆಂಗಿದ್ರು ಧನುರ್ಮಾಸ ತಾನೇ, ಹೋಗಿ ಪೂಜೆ ಮಾಡಿಸ್ಕೊಂಬರೋದಿಕ್ಕೆ ನಿಮ್ಮ ಗಂಟೇನು ಬಿದ್ದೋಗುತ್ತಾ ಅಂತ ಭದ್ರಾಜ್ಜಿ ಹೇಳ್ತಾರೆ. ಸಾವಿತ್ರಿ, ವಿನಂತಿ ಎಲ್ಲೋದ್ರೆ? ಬಂದ್ರೆ ಗುಡಿಗೆ ಹೋಗ್ಬೇಕು, ಅದೇ ಡಟ್ ಮಾಡಿರಿ. ಅಷ್ಟರಲ್ಲಿ ಸಾವಿತ್ರಿ, ವಿನಂತಿ ಅಲ್ಲಿಗೆ ಬರ್ತಾರೆ. ಇದೇನವ ಇದ್ದಕ್ಕಿದ್ದಂಗೆ ಗುಡಿಗೆ ಹೋಗೋಣ ಅಂತ ಹೇಳ್ತಾ ಇದ್ದೀರಾ? ಯಾವತ್ತಾದ್ರೂ ಒಂದಿನ ಹೋಗಿದ್ರಾತು ಬಿಡು ಅಂತ ಹೇಳ್ತಾರೆ. ಆಗ ಭದ್ರಾಜ್ಜಿ ಹೇಳ್ತಾರೆ, ಅದನ್ನು ಪುರೋಹಿತರ ಹತ್ರ ಹೋಗಿ ಮುಹೂರ್ತ ಗಳಿಗೆ ಎಲ್ಲ ಕೇಳೋಕಾಯ್ತದೆ, ಅಲ್ರೆ ನಿಮಗೆ ಗುಡಿಗೆ ಹೋಗಿ ಬರೋಕ್ಕೂ ಕಷ್ಟನೇ. ಆಗ ಈಶ್ವರಿ ಅವ್ರು ಹೇಳ್ತಾರೆ, ಅತ್ತೆ ನಾವು ಗುಡಿಗೆ ಹೋಗೋಕ್ಕಿಲ್ಲ ಅಂತ ಹೇಳ್ತಾ ಇಲ್ಲ, ಅಲ್ಲ ಇದ್ದಕ್ಕಿದ್ದಂಗೆ ನೀವು ಗುಡಿಗೆ ಹೋಗಿ ಅಂತ ಹಠ ಹಿಡಿತಾ ಇದ್ದೀರಲ್ಲ, ಅದು ನನಗೆ ಗೊತ್ತಾಗ್ತಾ ಇಲ್ಲ. ಓಹೋ, ಇವಳಿಗೆ ಗುಡಿಗೆ ಹೋಗೋಕ್ಕೂ ಕಾರಣ ಬೇಕೇನೋ? ಸಾವಿತ್ರಿ ಅವ್ರು ಹೇಳ್ತಾರೆ, ನೋಡವ್ವ, ನೀವು ಕಾರಣ ಹೇಳದೆ ಹೋದರೆ ನಾವು ಗುಡಿಗೆ ಹೋಗೋಕ್ಕಿಲ್ಲ ಅಂತ ಹೇಳ್ತಾರೆ. ಆಗ ಭದ್ರಾಜ್ಜಿ ಹೇಳ್ತಾರೆ, ನಿನ್ನೆ ರಾತ್ರಿ ನಿಮ್ಮ ಅಪ್ಪಯ್ಯ ಕನಸ್ನಾಗ ಬಂದು ಹಟ್ಟಿ ಹೆಂಗಸ್ರಿಗೆಲ್ಲ ದೇವರು ದಿಂಡ್ರು ಅಂತ ಭಯನೇ ಇಲ್ಲ, ಅದಕ್ಕೆ ಮನೆಯಲ್ಲಿ ಇಷ್ಟೊಂದು ಅನಾಹುತ ಆತಂಕ ಎಲ್ಲ ಆಗ್ತಾ ಇರೋದು. ಅದಕ್ಕೆ ಹಟ್ಟಿ ಹೆಂಗಸ್ರನ್ನೆಲ್ಲ ಗುಡಿಗೆ ಕಳಿಸಿ ಅಭಿಷೇಕ ಮಾಡಿಸಿ ಅನ್ನದಾನ ಮಾಡಿ ಬರಕ್ಕೆ ಹೇಳು ಅಂತ ಅಂದರು. ಸಾವಿತ್ರಿ ಹೇಳ್ತಾರೆ, ವಿನಂತಿ, ನಮ್ಮವ್ವ ಹೇಳ್ತಾ ಇರೋದು ದಿಟ ಏನೇ ಅಂತ ಕೇಳಿದಾಗ ವಿನಂತಿ ಹೇಳ್ತಾರೋ, ದಿಟನೋ ಪಟನೋ, ಅಮ್ಮಮ್ಮ, ನಿನ್ನ ಗಂಡ ನಿನ್ನ ಕನ್ಸಲ್ಲಿ ಬಂದಿದ್ದಿದ್ರೆ ನೀನು ನಿನ್ನ ಸೊಸೆಯರು ನಿನ್ನ ಮಗಳನ್ನ ಕರ್ಕೊಂಡೋಗು, ಸುಮ್ಮನೆ ಬಾ ಅಂತ ನನ್ನ ಪ್ರಾಣ ಯಾಕೆ ತಿಂತಾ ಇದೀಯಾ? ನಾನೆಲ್ಲೂ ಹೋಗೋಕ್ಕಿಲ್ಲ ಅಂತ ವಿನಂತಿಯವರು ಹೇಳ್ತಾರೆ. ಚಿತ್ರವರು ಸಹ ನಾನು ಎಲ್ಲೂ ಹೋಗೋಕ್ಕಿಲ್ಲ ಅಂತ ಹೇಳ್ತಾರೆ. ಆಗ ಭದ್ರಾಜ್ಜಿಗೆ ಕೋಪ ಬಂದು, ನಾನು ಹೇಳ್ತಾ ಇದ್ದೀನಿ ತಾನೇ, ಹೋಗಿ ಬರಬೇಕು, ಇಲ್ಲಾಂದರೆ ನನ್ನ ಮಗನಿಗೆ ಹೇಳ್ತೀನಿ ಅಷ್ಟೇಯ ಅಂತ ಹೇಳ್ತಾರೆ. ಮೋಹನ್ ಅವರು ಹೇಳ್ತಾರೆ, ಅತ್ತೆ ಬೇಜಾರು ಮಾಡ್ಕೋಬೇಡಿ, ನಾವು ಹೋಗ್ಬಿಟ್ಟು ಬರ್ತೀವಿ. ಹೋಗ್ತೀನಂತ ಹೇಳ್ಬಿಟ್ಟು ಇಲ್ಲೇ ಸೊಣ ಅನ್ಕೊಂಡಿರಬೇಡಿ, ಈಗ ಮಾಡ್ಕೊಂಡಿರೋ ಸಿಂಗಾರವೇ ಸಾಕು, ಹೋಗ್ಬಿಟ್ಟು ಬರ್ರಿ ಅಂತ ಭದ್ರಾಜ್ಜಿ ಹೇಳ್ತಾರೆ. ಅಂದಂಗೆ ವಿದ್ಯಾ, ಚಂಪಾ ನೀವು ಬರ್ರವ ಅಂತ ಮೋಹನ್ ಅವ್ರು ಹೇಳ್ತಾರೆ. ಭದ್ರಾಜ್ಜಿ ಮನ್ಸೊಳಗೆ ಅನ್ಕೊಂತಾರೆ, ಅಯ್ಯಯ್ಯೋ ನೀವು ಹೋಗ್ರಿ, ಅವಳನ್ನ ಬೇರೆ ಕರಿತಾಳಲ್ಲಪ್ಪ. ಮೋಹನ್ ಅವ್ರು ಹೇಳ್ತಾರೆ, ಅತ್ತೆ ಹೇಳಿದ್ರಲ್ವಾ ಅಟ್ಟಿ ಹೆಂಗಸ್ರೆಲ್ಲ ಗುಡಿಗೆ ಹೋಗ್ಬಿಟ್ ಬಾ ಅಂತ, ನೀವು ಬನ್ನಿ ಅಂತ ಹೇಳ್ತಾರೆ. ಈ ಕಡೆ ಭದ್ರಾಜ್ಜಿ ಹೇಳ್ತಾರೆ, ಕುತ್ಕೊಳ್ರಿ ನೀವೇ, ಮೋಹನ ಇದ್ದು ಬದ್ದವರೆಲ್ಲ ಹೊಂಟೋದ್ರೆ ಮನೆ ಕ್ಯಾಮೆ ಮಾಡೋರು ಯಾರೇ? ಇವರಿಬ್ರು ಇಲ್ಲೇ ಇದ್ದು ಇರೋ ಬರೋ ಕೆಲಸನೆಲ್ಲ ಮಾಡ್ಕೊಳ್ಳಿ, ನಾನು ಮಾಡಿಸ್ತೀನಿ, ನೀವು ಮಾತ್ರ ಹೋಗ್ಬಿಟ್ಟು ಬನ್ನಿ, ಟೈಮ್ ಆಯಿತು, ಹೊರಡಿ ಅಂತ ಹೇಳ್ತಾರೆ. ಆಗ ಎಲ್ರೂ ಸರಿ ಅತ್ತೆ ಅಂತ ಹೇಳಿ ಅಲ್ಲಿಂದ ಹೊರಟ್ಬಿಡ್ತಾರೆ. ಅವ್ರು ಹೋಗ್ತಿದ್ದಾಗೆ ಭದ್ರಾಜ್ಜಿ ಹೇಳ್ತಾರೆ, ವಿದ್ಯೆ ಅವರೆಲ್ಲ ಹೊರಟೋದ್ರು, ನೀನು ಹೊರಡೋಕ್ಕೆ ಸಿದ್ಧಾಗು, ಇದೆಲ್ಲ ಕೆಲಸ ಚಂಪಾ ನೋಡ್ಕೊತಾಳೆ ಅಂತ ಹೇಳ್ತಾರೆ. ಈ ಕಡೆ ಭದ್ರಾಜ್ಜಿ ಏನೋ ಮಾಡಿ ಆ ಕಡೆಯಿಂದ ಈ ಕಡೆಗೆ ಎಲ್ರನ್ನೂ ಸಾಗಾಕಿದೆ, ಇವಳನ್ನ ಹೆಂಗಪ್ಪ ಕರ್ಕೊಂಡು ಹೋಗೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಭದ್ರಾಜ್ಜಿ. ಅಷ್ಟರಲ್ಲಿ ಭದ್ರ ಅವರು ಅಲ್ಲಿಗೆ ಬರ್ತಾರೆ. ಎಲ್ಲ ಇಲ್ಲೇ ನಿಂತ್ಕೊಂಡು ಏನು ಮಾಡ್ತಾ ಇದ್ದೀರಿ ಅಂತ ಕೇಳುವಾಗ ಚಂಪಾ ಅವ್ರು ಹೇಳ್ತಾರೆ, ಭದ್ರಣ್ಣ ಬನ್ನಿ ತಿಂಡಿ ಕೊಡ್ತೀನಿ ಅಂತ. ಭದ್ರಾಜ್ಜಿ ಯೋಚನೆ ಮಾಡ್ತಾ ಇರಬೇಕಾದ್ರೆ ಭದ್ರ ಅವ್ರು ಹೇಳ್ತಾರೆ, ಏನಮ್ಮಮ್ಮ ಯೋಚನೆ ಮಾಡ್ತಾ ಇದೀಯ ಅಂತ ಕೇಳಿದಾಗ, ನನಗೇನಲ್ಲ ಯೋಚನೆ, ತಿಂಡಿ ತಿಂದೆ ಹಾಗೆ ಓಡಾಡ್ತಾ ಇದ್ದೀನಿ ಅಷ್ಟೇ. ಭದ್ರ ಅವರು ಹೋಗ್ತಿರೋದು ನೋಡಿಬಿಟ್ಟು, ಅಯ್ಯಯ್ಯೋ ಇವನು ಹೋಗ್ತಾ ಇದ್ದಾನಲ್ಲ, ಏನಾದರೂ ಮಾಡಬೇಕಲ್ಲ ಅಂತ ಯೋಚನೆ ಮಾಡ್ತಾರೆ ಭದ್ರಾಜ್ಜಿ. ಎದೆನ ಹಿಡ್ಕೊಂಡು ನೋವು ಅಂತ ಕೆಳಗಡೆ ಬಿದ್ದುಬಿಡ್ತಾರೆ. ಆಗ ಭದ್ರ ಹಾಗೆ ಚಂಪಾ ಮತ್ತು ವಿದ್ಯೆಯವರು ಅಲ್ಲಿಗೆ ಬಂದ್ಬಿಟ್ಟು, ಅಮ್ಮಮ್ಮ ಏನಾಯಿತು ಅಮ್ಮಮ್ಮ ಅಂತ ಕೇಳಿದಾಗ ಭದ್ರಾಜ್ಜಿ ಹೇಳ್ತಾರೆ, ಯಾಕೋ ಎದೆ ಹಿಡ್ಕೊಂಡಂಗೆ ಆಗೈತೆ, ನನ್ನ ಕೈಲಿ ಆಗ್ತಾ ಇಲ್ಲ ಭದ್ರ, ನನ್ನ ಕೈಲಿ ಉಸಿರಾಡೋಕ್ಕೂ ಕಷ್ಟ ಆಯ್ತಾ ಇದೆ, ಜಲ್ದಿ ನನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಇಲ್ಲೇ ಇದೆಯಲ್ಲೋ, ನನ್ನ ಆದಷ್ಟು ಬೇಗ ಆಸ್ಪತ್ರೆಗೆ ಕರ್ಕೊಂಡು ಹೋಗು, ವಿದ್ಯಾ ನನ್ನ ಸಹಾಯಕ್ಕೆ ನೀನು ಬಾರೆ ಅಂತ ಹೇಳ್ತಾರೆ. ಕಾರಲ್ಲಿ ಭದ್ರಾಜ್ಜಿ ವಿದ್ಯಾ ತೊಡೆ ಮೇಲೆ ಮಲ್ಕೊಂಡು, ಅಯ್ಯೋ ಹುಲಿಕೇರವ್ವ ನನ್ನ ಕಾಪಾಡವ್ವ ತಾಯಿ, ಲೋ ಭದ್ರ ಜಲ್ದಿ ಬಿರ್ನೆ ಓಡಿಸೋ ಕಾರ್ನ ಅಂತ ಹೇಳ್ತಾರೆ. ವಿದ್ಯವ್ರು ಹೇಳ್ತಾರೆ, ಅಮ್ಮಮ್ಮ ನಿಮ್ಗೇನು ಆಗೋಕ್ಕಿಲ್ಲ, ಸ್ವಲ್ಪ ಧೈರ್ಯವಾಗಿರಿ ಅಮ್ಮಮ್ಮ, ನೀನು ಶಾನೆ ಗಟ್ಟಿಗಿತ್ತಿ ರಾಗಿ ಮುದ್ದೆ ತಿಂದು ಬೆಳೆದೋಳು ನೀನು ಅಂತ ಭದ್ರ ಅವ್ರು ಹೇಳ್ತಾರೆ. ಏನು ಆಗೋಕ್ಕಿಲ್ಲ ಅಮ್ಮಮ್ಮ, ಧೈರ್ಯ ತನ್ಕೋ. ವಿದ್ಯವ್ರ ಕಡೆ ಭದ್ರ ಅವರು ನೋಡಿದಾಗ ತೊಡೆ ಮೇಲೆ ಅಮ್ಮಮ್ಮ ಇರೋದಿಲ್ಲ. ಆಗ ಕಾರ್ನ ನಿಲ್ಲಿಸ್ಬಿಟ್ಟು, ಅಮ್ಮಮ್ಮ ಎಲ್ಲಿ ಅಂತ ಭದ್ರ ಅವ್ರು ಕೇಳ್ತಾರೆ.
ಅಜ್ಜಿ ಚೆನ್ನಾಗಿ ಖುಷಿಯಾಗಿ ಕನ್ನಡಕ ತಗೊಂಡು ಕಣ್ಣಿಗೆ ಹಾಕೊಳ್ಳೋದನ್ನ ನೋಡಿ ಭದ್ರ ಅವರು ಶಾಕ್ ಆಗ್ಬಿಡ್ತಾರೆ. ಏ ಅಮ್ಮಮ್ಮ ಏನು ಎದ್ದು ಕುಂತ್ಬಿಟ್ಟಿದಿ? ಹ್ಞೂ ಕುಂತೀನಿ, ಏನು ಇವಾಗ ಅಂತ ಭದ್ರ ಅಜ್ಜಿ ಕೇಳಿದಾಗ ಕಾಗೆ ಮುದ್ಕಿ ಕೊಡಕಾಯ್ತಲ್ಲ ಮೊದ್ಲ ಕನ್ನಡಕ ತೆಗಿ ಹಾಗಂತ ಭದ್ರ ಅವರು ಹೇಳಿದಾಗ ಅಜ್ಜಿ ಹೇಳ್ತಾರೆ, ಇದನ್ನ ಹಾಕೊಂಡ್ರೆ ನಾನು ಸಂದ ಕಾಣ್ತೀನಂತ ಹೊಟ್ಟೆ ಉರಿ ಅಲ್ವಾ ನಿನ್ಗೆ ಅಂತ ಕೇಳ್ತಾರೆ. ಓಹೋಹೋಹೋ ಬಾರಿ ತ್ರಿಪುರ ಸುಂದ್ರಿ ನೋಡು, ನಾನು ಹೊಟ್ಟೆ ಉರ್ಕೊಳ್ಳಕ್ಕೆ. ಅದನ್ನೆಲ್ಲ ಬಿಡು, ನಾಟಕ ಯಾಕೆ ಮಾಡ್ದೆ ಹೇಳು ಅಂತ ಭದ್ರ ಕೇಳ್ತಾರೆ. ಯಾಕೆ ಏನು ಅಂತ ಪ್ರಶ್ನೆ ಮಾಡಿದೆ, ಮೊದಲು ನಾನು ಹೇಳಿತ್ತವ ನಡಿ. ನೋಡು ನೀನು ನಾಟಕ ಮಾಡಿರೋದಕ್ಕೆ ಮೊದಲು ಹೇಳು, ನನ್ನ ಕೋಪ ನೆತ್ತಿಗೇರೈತೆ ಅಂತ ಭದ್ರ ಅವ್ರು ಕೇಳ್ತಾರೆ. ಸುಮ್ಮನೆ ತಮಾಷೆ ಮಾಡಿದೆ, ಎಲ್ಲಿಗೆ ಹೋಗ್ಬೇಕಂತ ನೆಟ್ಟಿಗೆ ಹೇಳು. ಈ ಕಡೆ ಭದ್ರ ಅಜ್ಜಿ ಹೇಳ್ತಾರೆ, ನಿನ್ನ ಮಗ್ಳಲ್ಲಿ ಈ ಭಾಗೀರಥಿ ಕೆಂಪೇಗೌಡ ಇದ್ದ ಮೇಲೆ ನೀನು ಯಾಕೆ ಎದ್ರುಕೊಂಡಿ? ಹೇಳೆ ನೀನು ಎಲ್ಲಿಗೆ ಹೋಗ್ಬೇಕಂತ ಧೈರ್ಯವಾಗಿ ಹೇಳು ಅಂತ ಹೇಳಿದಾಗ ಈ ಕಡೆ ವಿದ್ಯೆಯವ್ರು ಹೇಳ್ತಾರೆ, ಅದು ಎಕ್ಸಾಮ್ ಇದೆ, ಅದು ಬರೆಯೋದಕ್ಕೆ ಹೋಗಬೇಕು ಅಂತ ಹೇಳ್ತಿದ್ದಾಗೆ ಯಾರನ್ನು ಕೇಳಿ ಹೊಂಟಾಳೆ, ಹೋಗೋ ಹಾಗಿಲ್ಲ ಅಂತ ಹೇಳಿ ಭದ್ರ ಅವ್ರಿಗೆ ಕೋಪ ಬಂದು ಕಾರ್ನಿಂದ ಕೆಳಗಡೆ ಇಳಿದ್ಬಿಡ್ತಾರೆ. ಆಗ ಭದ್ರ ಅಜ್ಜಿ ಹೇಳ್ತಾರೆ, ತಂದೆನ ಒಂಥರ ಸಮಾಧಾನ ಮಾಡಿದ್ರೆ ಮಗನೊಂಥರ ಹೆಂಗಪ್ಪ ಇವ್ರನ್ನ ಸಮಾಧಾನ ಮಾಡೋದು, ಇವ್ರ ಮಧ್ಯ ಸಾಕಾಗೋಗ್ಬಿಟ್ಟಿದೆ ಇವ್ರ ಕಾಲಲ್ಲಿ ಅಂತ ಹೇಳಿ ಕೆಳಗಡೆ ಬರ್ತಾರೆ. ಬರ್ತಿದ್ದಾಗೆ, ಲೋ ಭದ್ರ, ನಿಮ್ಮಪ್ಪ ಎಲೆಕ್ಷನಲ್ಲಿ ಗೆಲ್ಲೋದಕ್ಕೆ ಹಾಗೆ ನಿಮ್ಮಪ್ಪನ ಮರ್ಯಾದೆ ಉಳಿಯೋದಕ್ಕೆ ಎಲ್ಲ ಕಾರಣ ಆಗವಳೆ. ನೀನು ಮನೆಗೆ ಯಾರಿಗೂ ಗೊತ್ತಿಲ್ಲದ ಹಾಗೆ ಹೋಗಿ ಅವಳಿಗೆ ಹಾಲ್ ಟಿಕೆಟ್ ಕೊಡ್ಸ್ಕೊಂಬಂದೆ. ಈಗೇನಾಯಿತು? ನಿಮ್ಮ ಅಪ್ಪ ಮಗನ ಮಧ್ಯೆ ಏನು ಬರ್ದಿರೋ ಹಾಗೆ ನಾನು ನೋಡ್ಕೊತೀನಿ, ನಡಿ ಇವಳನ್ನ ಕರ್ಕೊಂಡೋಗು ಅಂತ ಹೇಳ್ತಾರೆ. ಆದರೆ ಭದ್ರ ಅವ್ರ ಮಾತನ್ನು ಕೇಳೋದಿಲ್ಲ. ಭದ್ರ ಅಜ್ಜಿ ಈ ಕಡೆ ಎಷ್ಟೆಲ್ಲ ಕನ್ವಿನ್ಸ್ ಮಾಡ್ತಾರೆ, ಭದ್ರನಿಗೆ ಕೋಪ ಇನ್ನೂ ಕಮ್ಮಿ ಆಗೋದಿಲ್ಲ. ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕು ಶೇರು ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.